ವಿಷಯಗಳು ಕೆಲಸ ಆಗ್ತಿಲ್ಲ. ಹಳ್ಳಿಗೊಟ್ಟು ನಾವೆಲ್ಲ ನಾನು ಸೀನಿಯರ್ ಇದ್ದೀವಿ, 30 ವರ್ಷದಿಂದ ಅಸೆಂಬ್ಲಿಲಿ ಕೂತಿದ್ದೀವಿ. ಒಂದು ಅವ್ರು ರಾಜೇಂದ್ರ ಕಟಾರಿಯ ನನಗೆ ಅಪಮಾನ ಮಾಡಿದ್ರು, ರೆವಿನ್ಯೂ ಸೆಕ್ರೆಟರಿ. ಅಸೆಂಬ್ಲಿಯಲ್ಲಿ ಅದು ವಿಷಯ ಪ್ರಸ್ತಾವ ಆಯಿತು. ಇನ್ನೂವರೆಗೆ 60 ಜನ MLAಗಳು ಅವನ್ನ ಅಲ್ಲಿಂದ ಬದಲಾವಣೆ ಮಾಡಿರ್ತೇಳಿ ನಾವು ಮುಖ್ಯಮಂತ್ರಿಗಳಿಗೆ ಪತ್ರ ಕೊಟ್ಟಿದ್ದೆವು. ನಾನು ಒಂದು 2 ಸಲ ಮುಖ್ಯಮಂತ್ರಿಯವರಿಗೆ ನನ್ನ ಮತಕ್ಷೇತ್ರದಲ್ಲಿ ಆ ಕಡೆ ಬೆಳಗಾಂ ಜಿಲ್ಲೆಗೆ ಬಂದಾಗ ಅವನ ಬಗ್ಗೆ ಏನಾಯಿತು, ಒಬ್ಬ ಅಧಿಕಾರಿನ ಇವರು ಪ್ಲೇಸ್ ಮಾಡ್ತಾರೋ, ನಾವು MLAಗಳು ಬೇಕೋ ಅಧಿಕಾರಿಗಳು ಬೇಕು. ಅವ್ನು ರಾಜೇಂದ್ರ ಕಟಾರಿಯನ್ನ ಅಲ್ಲಿ ರೆವಿನ್ಯೂದಿಂದ ಟ್ರಾನ್ಸ್ಫರ್ ಮಾಡ್ರಂತೇಳಿ ಎಲ್ಲ MLA ಕೊಟ್ಟಿದ್ರು. ನಾನು ಅಪಮಾನ ಮಾಡಿದಾನು ಅಂತೇಳಿ ಹಕ್ಕುಚ್ಯುತಿ ಮಂಡನೆ ಮಾಡಿದ್ದಾನೆ ಅಸೆಂಬ್ಲಿಯಲ್ಲಿ. ಇದುವರೆಗೆ ಏನು ಅವನ ಮೇಲೆ ಆ್ಯಕ್ಷನ್ ಆಯಿತು? ಆಮೇಲೆ ನನ್ನ ಮಾನ ಏನು ಉಳಿತಲ್ಲಿ, ನನ್ನ ಮಾನ ಮರ್ಯಾದೆ ಏನು ಉಳಿತು? ಇವು ನಮ್ಮ MLAಗಳಿಗಿಂತ ಅಧಿಕಾರಿಗಳು ಹೆಚ್ಚಾದ್ರಂದಂಗೆ ಆಯ್ತಾರಲ್ಲ ಇವರು. ಮತ್ತು ಅಧಿಕಾರಿಗಳು ಸುಳ್ಳು ಎಲ್ಲ ಅಧಿಕಾರಿಗಳು ನಾವೇನು ಹುಚ್ಚಲ್ಲ, ನಮ್ಗೆ ಹುಚ್ಚನಾಗಿ ಕಡ್ದೈತೇನು ರೀ? ಎಲ್ಲ ಅಧಿಕಾರಿಗಳ ಮೇಲೆ ನಾನು ಔಟ್ ಮಾಡ್ತಾ ಇಲ್ಲ. ಅವ್ನು ನನಗೆ ಅಪಮಾನ ಮಾಡಿದ ಅಂತೇಳಿ ಅವ್ನ ಮ್ಯಾಗ ಹಕ್ಕುಚ್ಯುತಿ ಮಾಡಿದ್ರೆ ಅವ್ನ ಮ್ಯಾಗ ಆ್ಯಕ್ಷನ್ ಇಲ್ಲ ಅಂದ್ರೆ ಅವ್ನ ಅಧಿಕಾರಿಗಳು ಏನು ತಿಳ್ಕೊತಾರೋ, ಈ MLAಗಳು ಹಿಂಗೆ ಹೇಳ್ಕೊತ ಹೋಗ್ತಾರೋ, ಅವ್ರಿಗೆ ಏನು ಆಗೋದಲ್ಲ ತಗೋರಿ. ನಾವು ಮತ್ತು ಅವ್ರು ಅಧಿಕಾರಿಗಳಿಗೆ ನೀವು ಮನ್ನಣೆ ಕೊಡ್ತೀರಿ, MLAಗಳು ಮನ್ನಣೆ ಕೊಡೋದಿಲ್ಲ ಅಂತೇಳಿ ಇದು ನೋವು, ಇದು ಮನಸ್ಸಿಗೆ ನೋವಾಗ್ತಾ ಇದೆ. ಏನಪ್ಪ ಇದು? ಅಧಿಕಾರಿಗಳ ನಿರ್ಲಕ್ಷ್ಯ ಕಾರಣ ಎಲ್ಲ ಅಧಿಕಾರಿಗಳ ಹೇಳಕ್ ಆಗೋದಲ್ಲ. ಕೆಲವು ಅಧಿಕಾರಿಗಳು ಒಂದು ನಮೂನೆ ಮಾಡ್ತಾರೋ ಅಡ್ಮಿಷನ್. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ನಿಯಂತ್ರಣ ಇಲ್ಲ. ಅವ್ರ ಮೇಲೆ ಒಂದು ಫೈಲ್, ಒಂದು ಆದೇಶ ಮಾಡ್ರಿ, ಒಂದು ಫೈಲ್ 4 ದಿವಸದಲ್ಲಿ ಕ್ಲಿಯರ್ ಆಗಬೇಕು. ಎಸ್ ಆರ್ ನೋ ಒಂದು ಆದೇಶ ಆಗಲಿ. ಒಂದು ಫೈಲ್ ನಿಮ್ಮ ಹತ್ತಿರ ಬಂದ ಬಳಿಕ ಅದು ಇಮಿಡಿಯೇಟ್ ಏನಾದ್ರು ಕೊಡ್ಬೇಕು. ಈಗ ಒಂದು 8th 9th ಪರ್ಮಿಷನ್ ಕೊಡ್ಲಾಕ ಒಂದು 2 ವರ್ಷ ಬೇಕೇನ್ರಿ? ಒಂದು ಸ್ಕೂಲ್ದಾಗ ಫೈರ್ ಫೈಟರ್ ಕಂಪಲ್ಸರಿ ಅಳವಡಿಸ್ಬೇಕು ಬೇಕಾದ್ರೆ ಪ್ರೈವೇಟ್ ಸ್ಕೂಲ್ದಾಗ ರೀ ಸಾಹೇಬ್ರೆ, ಇವತ್ತರಾಗಿಲ್ಲ, ನಮ್ಮ ಸರ್ಕಾರಿ ಸ್ಕೂಲ್ದಲ್ಲಿಲ್ಲ. ಪ್ರೈವೇಟ್ದವ್ರು ಯಾರ್ಯಾರು ಸ್ಕೂಲ್ ತೆಗಿತಾರಲ್ಲ ಅವ್ರು ಪರ್ಮಿಷನ್ ಕೊಡಬೇಕಾದ್ರೆ ಕಂಪಲ್ಸರಿ ಅಲ್ಲಿ ಬೆಂಕಿ ಅನಾಹುತ ಆಗ್ಬೋದು ಎಲ್ಲ ಅವರೆಲ್ಲ ಪೈಪ್ಲೈನ್ ಮಾಡಬೇಕು, ಅಲ್ಲಿ ಫೈರ್ ಫೈಟರ್ ಮಾಡಬೇಕು. ಅದನ್ನು ಮಾಡ್ಲಾಕ ಅವ್ರು ಮಾಡ್ಕೊಂಡು ಬಂದ್ರೂ 1 ವರ್ಷ 2 ವರ್ಷ ನಮ್ಮ ಸ್ಕೂಲ್ಗಳಿಗೆ ಪರ್ಮಿಷನ್ನೇ ಕೊಟ್ಟಿಲ್ಲ. ಯಾಕೆ?